ದಕ್ಷಿಣ ವಿಧಾನಸಭಾ ಕ್ಷೇತ್ರ ಈಗಾಗಲೇ ರಂಗೇರ್ತಾ ಇದೆ. ಈ ಸಂದರ್ಭದಲ್ಲಿ ಬಹಳ ಕುತೂಹಲಕ್ಕೆ ಕಾರಣ ಆಗಿದ್ದು ಸಾದಿಕ್ ಪೈಲ್ವಾನ್ ಅವರ ಒಂದು ನಾಮಪತ್ರದ ವಿಚಾರ. ನಿನ್ನೆ ನಾಮಪತ್ರವನ್ನ ವಾಪಸ್ ಪಡೆದಿರಲಿಲ್ಲ, ಹಾಗಾಗಿ ಕಣದಲ್ಲಿರ್ತಾರೆ. ಇದು ಯಾವ ರೀತಿಯಾಗಿ ಎಫೆಕ್ಟ್ ಯಾರಿಗಾಗುತ್ತೆ ಅನ್ನೋದರ ಚರ್ಚೆಗಳು, ವಿಶ್ಲೇಷಣೆಗಳು ಬಹಳ ಜೋರಾಗಿ ನಡೀತಾ ಇತ್ತು. ಆದರೆ ಇದೀಗ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ನ ಗೊಂದಲದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಖಾಡದಿಂದ ಹಿಂದೆ ಸರಿದಿದ್ದಾರೆ ಬಂಡಾಯ ಅಭ್ಯರ್ಥಿ ಪೈಲ್ವಾನ್. ಸಾದಿಕ್ ಪೈಲ್ವಾನ್ ಅನ್ನ ಸಮಾಧಾನ ಮಾಡುವಲ್ಲೇ ಕಾಂಗ್ರೆಸ್ ನಾಯಕರು ಯಶಸ್ವಿಯಾಗಿದ್ದಾರೆ. ಸಾದಿಕ್ ಪೈಲ್ವಾನ್ಗೆ ಗೌರವ ಕೊಟ್ಟು ಅವರ ಮನೆಗೆ ಹೋಗಿದ್ವಿ, ಇವತ್ತು ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳಿದ್ರು ಅಂತ ಸಲೀಂ ಅಹಮದ್ ಅವರು ಹೇಳಿದ್ರು. ನಿನ್ನೆ ನಾಯಕರುಗಳು ಅವರ ಮನೆಗೆ ಹೋಗೋ ಸಂದರ್ಭದಲ್ಲಿ ಅವರ ಹತ್ರ ಮಾತನಾಡುವಂತಹ ಸಂದರ್ಭದಲ್ಲಿ ನಾಮಪತ್ರ ವಾಪಸ್ ಪಡೆಯೋದಕ್ಕಿದ್ದಂತಹ ಟೈಮ್ ಕೂಡ ಮೀರಿ ಹೋಗಿತ್ತು. ನಾನು ಯಾವುದೇ ಕಾರಣಕ್ಕೂ ಅಖಾಡದಿಂದ ಹಿಂದೆ ಸರಿಯೋದಿಲ್ಲ, ಈ ಸಲ ಒಂದು ಪಾಠ ಕಲಿಸ್ತೀನಿ ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ರು ಸಾದಿಕ್ ಪೈಲ್ವಾನ್ ಅವರು. ಆದರೆ ಇದೀಗ ಈ ಬಂಡಾಯ ಅಭ್ಯರ್ಥಿಯ ಬಂಡಾಯ ಶಮನ ಆಗಿದೆ, ಕೋಪ ತಣದಿದೆ, ಅಸಮಾಧಾನ ಮುನಿಸು ಇದೆಲ್ಲವೂ ಕೂಡ ಕಡಿಮೆಯಾಗಿದೆ. ನನ್ನಿಂದ ಕೋಮುವಾದಿ ಪಕ್ಷ ಗೆಲ್ಲಬಾರ್ದು ಅನ್ನೋದು ಅವರ ಇಚ್ಛೆ. ಅವರೇ ಬಂದು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೇನೆ ಅಂದಿದ್ದಾರೆ. ಆದರೆ ಈಗ ನಾಮಪತ್ರ ಹಿಂಪಡೆಯುವ ಅವಧಿ ಮುಕ್ತಾಯ ಆಗಿದೆ. ಸಾದಿಕ್ ಪೈಲ್ವಾನ್ ಜೊತೆ ಸಿದ್ದರಾಮಯ್ಯ ಅವರು ಸೇರಿದಂತೆ ಚರ್ಚೆ ಮಾಡಿದ್ದೇವೆ. ಸಾದಿಕ್ ಅವರಿಗೂ ಕಾಂಗ್ರೆಸ್ ಜೊತೆ ಒಡನಾಟ ಇದೆ ಅಂತ ಹೇಳಿ ರಿಜ್ವಾನ್ ಅರ್ಷದ್ ಅವರು ಹೇಳಿದ್ದಾರೆ. ಪೈಲ್ವಾನ್ ಅವರಿಂದ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಲಾಭ ಆಗಬಾರ್ದು ಅಂತ ಹೇಳಿ ನಾವು ಚರ್ಚೆ ಮಾಡಿದ್ದೇವೆ. ಕೆಪಿಸಿಸಿ ಕಚೇರಿಯಲ್ಲಿ ಈ ಬಗ್ಗೆ ಮಾತಾಡ್ತೇವೆ. ಸಿಎಂ ಮಾತಿಗೆ ಪೈಲ್ವಾನ್ ಅವರು ಒಪ್ಕೊಂಡಿದ್ದಾರೆ. ನಾವು ಹೇಳಿದ್ದಕ್ಕೆ ಒಪ್ಕೊಂಡು ಸಿಎಂ ಅವರನ್ನ ಬಂದು ಮೀಟ್ ಮಾಡಿದ್ದಾರೆ, ಅವರಿಗೆ ಗೌರವ ಕೊಟ್ಟಿದ್ದಾರೆ. ಈಗ ಬಂಡಾಯ ಶಮನ ಆಗಿದೆ ಅಂತ ಹೇಳಿದ್ದಾರೆ. ನಮ್ಮ ಪಕ್ಷದ ಮುಖಂಡರು ಸಾದಿಕ್ ಪೈಲ್ವಾನು ಸಮಯ ನಾವು 5 ನಿಮಿಷ ಮುಂಚೆ ತಲುಪಿದ್ವಿ, ಅವ್ರನ್ನ ಮಾತಾಡಿದ್ವಿ, ಅವ್ರಿಗೆಲ್ಲ ಚರ್ಚೆ ಮಾಡಿದ್ವಿ. ಅವ್ರಿಗೆ ಗೌರವ ಕೊಡ್ಬೇಕಂತ ನಾವು ಹೋಗಿದ್ದು. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ರು ನಮಗೆ, ಅವ್ರು ವಿಡ್ರಾ ಮಾಡಲಿ ಚಿಂತೆ ಇಲ್ಲ, ನೀವು ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಗೌರವ ಕೊಟ್ಟು ಬರಬೇಕು ಅಂತ ಹೇಳಿದ್ರು. ಅದೇ ರೀತಿ ನಾವು ರಿಜ್ವಾನ್ ಹೋಗಿ ಎಲ್ಲ ಮಾತುಕತೆ ಮಾಡಿದ್ವಿ. ಸಾಯಂಕಾಲ ಅವರ ಎಲ್ಲ ಸಪೋರ್ಟ್ ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿ ಸಾಯಂಕಾಲ ಮುಖ್ಯಮಂತ್ರಿ ಅಧ್ಯಕ್ಷತೆ ಮಾತಾಡಿದ್ರು. ಮಾತಾಡಿ ಇವತ್ತು ನಾನು ಬರ್ತೀನಿ ಅನ್ನೋ ಮಾತನ್ನು ಹೇಳಿದ್ರು. ಈಗ ಮುಖ್ಯಮಂತ್ರಿ ಭೇಟಿ ಮಾಡಿದ್ದಾರೆ. ಅವ್ರು ಹೇಳೋದು ಅಂತ ಹೇಳಿದ್ರೆ, ನನ್ನಿಂದ ಯಾವುದೇ ಒಂದು ಕೋಮುವಾದಿ ಶಕ್ತಿ ಗೆಲ್ಲಬಾರ್ದು, ನಾನು ಪಕ್ಷದವನು, 40 ವರ್ಷ ಪಕ್ಷ ದುಡ್ದಿದ್ದೀನಿ, ನಾನು ಕೇಳಿದ್ದು ನನ್ನ ಹಕ್ಕು. ಆದರೆ ನನಗೆ ಅವಕಾಶ ಸಿಗಲಿಲ್ಲ. ಆದರೆ ನಮ್ಮ ಲೀಡರ್ಗಳು ಬರುವಾಗ ಸ್ವಲ್ಪ ತಡ ಮಾಡಿಬಿಟ್ರು. 3 ಗಂಟೆಗೆ ಮುಂಚೆ ಅಟ್ಲೀಸ್ಟ್ 2 ಗಂಟೆಗೆ ಬಂದುಬಿಟ್ಟು ನಾವು ಸಮಜಾಯಿಸಿ ಮಾಡ್ತಾ ಇದ್ದೆ, ಅವಾಗಲೇ ವಿಡ್ರಾ ಮಾಡ್ತಾ ಇದ್ದೆ. ಈಸ್ ಅ ಬೇಸಿಕಲಿ ಕಾಂಗ್ರೆಸ್ ಮ್ಯಾನ್. ಅಲ್ಲ, ನನ್ನ 40 ವರ್ಷ ಪಕ್ಷಕ್ಕೆ ದುಡಿದಿದ್ದಾರೆ ಅವರು. ಅವ್ರು ಇದ್ದಕ್ಕಿದ್ದಂಗೆ ಕೋಪದಲ್ಲಿ ಹಾಕಿದ್ರು, ವಿಡ್ರಾ ಮಾಡೋದು ಟೈಮ್ ಕಳೆದೋಗ್ಬಿಡ್ತು. ಈಗ ಮುಖ್ಯಮಂತ್ರಿ ಮಾತಾಡಿ ಮುಖ್ಯಮಂತ್ರಿಗಳು ಹೇಳಿದ್ರು, ಮುಖ್ಯಮಂತ್ರಿ ಭಾರಿ ಆಪ್ತರು ಕೂಡ ಅವರು. ಇವಾಗಲ್ಲ, ಅವ್ರ ಪರಿಚಯ 30 ವರ್ಷ ಪರಿಚಯ. ಮೈಸೂರಲ್ಲಿ ಪೈಲ್ವಾನ್ ಹೋಗ್ಬೇಕಾದ್ರೆ ಮುಖ್ಯಮಂತ್ರಿಗಳು ಆವಾಗಲೂ ಭೇಟಿ ಮಾಡ್ತಾ ಇದ್ರು. ಅದರಿಂದ ಅವ್ರ ಮಾತನ್ನ ಬೆಲೆ ಕೊಟ್ಟು ಇವತ್ತು ಅವರು ಸಪೋರ್ಟ್ ಮಾಡ್ತಾರೆ. ನಮ್ಮ ಪಕ್ಷದ ಮುಖಂಡ ನಾವು ಸಲೀಂ ಅಹಮದ್ ಅವರು ನಮ್ಮ ಸಾದಿಕ್ ಪೈಲ್ವಾನ್ ಅವ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ಚರ್ಚೆ ಮಾಡಿದ್ದೀವಿ. ಅವರು ಕೂಡ ಕಾಂಗ್ರೆಸ್ ಪಕ್ಷದ ಇಷ್ಟು ವರ್ಷದ ಅವರ ಸೇವೆ ಇದೆ, ಕಾಂಗ್ರೆಸ್ ಪಕ್ಷದ ಒಡನಾಟ ಇದೆ. ಮತ್ತು ಅವರಿಂದ ಯಾವುದೇ ಕಾರಣಕ್ಕೂ ಬೇರೆ ಪಕ್ಷಗಳಿಗೆ ಅಥವಾ ಬಿ ಜೆ ಪಿಗೆ ಲಾಭ ಆಗಕೂಡ್ದು ಅಂತ ಅವ್ರ ಮನಸ್ಸಲ್ಲೂ ಇದೆ. ಚರ್ಚೆ ಮಾಡಿದ್ದೀವಿ. 4 ಗಂಟೆಗೆ ಅಲ್ಲೇ KPCC ಆಫೀಸಲ್ಲಿ ಅಲ್ಲೇ ಬರ್ತಾರೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ನಾಯಕತ್ವ ಇದೆಯಲ್ಲ, ಆ ನಾಯಕರು, ನಾವು ಅಷ್ಟು ದೊಡ್ಡ ಲೀಡರ್ ಇಲ್ಲ. ಸಿದ್ದರಾಮಯ್ಯ ಜಿ ಇಸ್ ಅವರ್ ಲೀಡರ್, ಆಯಿತಾ. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾರೆ, ಅವ್ರಿಗೂ ಈಗ ಭೇಟಿ ಮಾಡ್ತಾರೆ. ಸುರ್ಜೇವಾಲಾ ಅವರು ಇದ್ದಾರೆ, ಅವ್ರಿಗೂ ಭೇಟಿ ಮಾಡ್ತಾರೆ. 4 ಗಂಟೆಗೆ KPCCಯಲ್ಲಿ ಪ್ರೆಸ್ಸಲ್ಲಿ ಸ್ಪಷ್ಟವಾಗಿ ಮಾತಾಡ್ತಾರೆ ಏನಾಯಿತು, ಹೇಗೆ. ಬಂಡಾಯ ಶಮನ ಆಗಿದೆ ಈಗ ಹೇಳಿದ್ವಲ್ಲ ಆಗುತ್ತೆ ಅಂತ.